ಚೆನ್ನಾಗಿದೆ. ಮ್ಯೂಟ್ ಮಾಡ್ರಿ ಸರ್. ಆರೋಗ್ಯ ಚೆನ್ನಾಗಿದೆ. ಬಂದವ್ರಿಗೆಲ್ಲ ಕೂಡ ಎಲ್ಲ ಚರ್ಚೆ ಮಾಡ್ತಾರೆ. ನಾವೇ ಹೇಳಿದೀವಿ, ಸ್ವಲ್ಪ ಎಕ್ಸಿಬಿಷನ್ ಮಾಡ್ಕೋಬೇಡಿ, ಸ್ವಲ್ಪ ಇದು ಮಾಡಿ. ಮತ್ತೆ ನೀವೆಲ್ಲರೂ ಬರ್ತೀರಿ ಮಾತಾಡಬೇಕಲ್ಲಪ್ಪ ಅಂತ ಹೇಳಿ ಎಲ್ಲರೂ. ಸರ್, ನಾಳೆ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಸಿಎಂ ಸನ್ಮಾನ ಇಟ್ಕೊಂಡಿದ್ದಾರೆ. ಅದು ಬಸವ ಸಂಸ್ಕೃತಿ ಅಭಿಯಾನ ಏನು ಪ್ರತಿ ಜಿಲ್ಲೆಗೆ ಅವರು 30 ದಿನಗಳ ಕಾಲ ಎಲ್ಲಾ ಜಿಲ್ಲೆಗೆ ಭೇಟಿ ಕೊಟ್ಟು ಅಭಿಯಾನವನ್ನು ಮಾಡಿ ನಾಳೆ ಇಲ್ಲಿ 11 ಗಂಟೆಗೆ 10 ಗಂಟೆಗೆ ಕಾಲೇಜ್ ಗ್ರೌಂಡ್ ನಲ್ಲಿ ಇವತ್ತು ಅದನ್ನ ಬಸವ ಸಂಸ್ಕೃತಿ ಅಭಿಯಾನದ ಒಂದು ಕೊನೆಯ ಕಾರ್ಯಕ್ರಮ ಇಲ್ಲಿ ಆಗ್ತದೆ. ಎಲ್ಲ ಲಿಂಗಾಯತ ಸ್ವಾಮಿಗಳ ಒಕ್ಕೂಟದಿಂದ ಅದನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅವರು ಗೌರವಿಸುವಂತದ್ದನ್ನು ಕೂಡ ಮಾಡ್ತಾರೆ. ಸರ್, ಲಿಂಗಾಯತ ಧರ್ಮ ಅಂತಾನೆ ಬರೆಸ್ತೀನಿ ಅನ್ನೋ ತಮ್ಮ ಹೇಳಿಕೆನ ಎಲ್ಲ ಮಠಾಧೀಶಗಳು ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ನೋಡಿ, ನಾನು ಬಸವಣ್ಣನ ಜನ್ಮಭೂಮಿಯಿಂದ ಬಂದವನು. ನನ್ನ ತಂದೆ ಸರ್ಟಿಫಿಕೇಟು ಲಿಂಗಾಯತ, ನಮ್ಮ ಅಜ್ಜನ ಸರ್ಟಿಫಿಕೇಟು ಲಿಂಗಾಯತ, ನನ್ನ ಸರ್ಟಿಫಿಕೇಟು ಲಿಂಗಾಯತ. ಎಲ್ಲರೂ ಲಿಂಗಾಯತ್ರಿ ಏನ್ರಿ. ಹಿಂಗಾಗಿ ವೀರೇಂದ್ರ ಪಾಟೀಲ್ರು ಲಿಂಗಾಯತ, ಬಿಳಿ ಜತಿಯವ್ರಿಗೂ ಲಿಂಗಾಯತ. ಯಾರ್ಯಾರು ಕೇಳ್ತಾರೆ ಹೇಳ್ರಿ, ಹೂ ಇಸ್ ಹೂ ಆಫ್ ಕರ್ನಾಟಕ. ಎಲ್ಲಾರು ಸರ್ಟಿಫಿಕೇಟ್ ತಗೊಂಡು ಗೊತ್ತಾಗ್ಬಿಡ್ತದೆ ಯಾರ್ಯಾರು ಏನಾದ್ರು ಸರ್ಟಿಫಿಕೇಟ್. ಈಗ 2002ರಲ್ಲಿ ಆ ಒಂದು ತಂತ್ರಾಂಶದಲ್ಲಿ ಅದನ್ನ ಪದ ಸೇರಿಸಿದ್ಮೇಲೆ ಈಗ ಹಿಂಗೆಲ್ಲ ಇದಾಗಿದಾವೆ. ಹೆಂಗಿದೆ ಸರ್, ನೀವೆಲ್ಲ ಜಿಲ್ಲೆಗೆ ಪ್ರವಾಸ ಹೋಗಿದ್ದೀರಲ್ಲ, ರೆಸ್ಪಾನ್ಸ್ ಆಗಿದೆ ಸರ್? ಹಂಗೆ ಬರೆಸ್ತಾ ಇದ್ದಾರೆ ಸರ್ ಬಗ್ಗೆ ಇಲ್ಲ. ಜನ ತಮ್ಮ ಇಚ್ಛೆಗೆ ಬರೆಸ್ತಾರ. ನಾವ್ ಯಾರಿಗೂ ಕೂಡ ಒತ್ತಾಯ ಮಾಡಿಲ್ಲ. ತಮ್ಮ ಇಚ್ಛೆಯನ್ನು ಹೋಗಿ ಬರೆಸ್ತಾರೆ. ಫ್ಲಡ್ ಇಂದ ಹೇಗೆ ಸರ್? ಫ್ಲಡ್ ಇಂದ ಪರಿಹಾರ ವಿತರಣೆ ದೇವೇಗೌಡರು ನಾನು 3-4 ದಿವಸ ಬಿಟ್ಕೊಂಡು ಗುಲ್ಬರ್ಗ ಬಿಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೋಗ್ಲಿ, ಅವ್ರು ಹೋಗಕ್ ಬೇಡ ಅಂತಾರೆ. ಎಲ್ಲರಿಗೂ ಕೂಡ ಅಧಿಕಾರ ಇದೆ ಹೋಗ್ಲಿಕ್ಕೆ. ಆದ್ರೆ ಇವತ್ತು ದಿವಸ ನಾವು ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಸಚಿವರೆಲ್ಲ ಟ್ರಾವೆಲ್ ಮಾಡಿದೀವಿ, ಹೋಗಿ ಬಂದಿವಿ. ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ NDRF ನಾಮ್ಸ್ನಾಗ ಏನು ವಿಶೇಷವಾಗಿ ಈ ಒಣಭೂಮಿ 80% ಒಣಭೂಮಿ ಬರ್ತದೆ, ಮಳೆ ಆಶ್ರಿತ ಭೂಮಿಗಳಿಗೆ ಬರ್ತದೆ. NDRF ನಾಗ 8,500 ರೂಪಾಯಿ ಬರ್ತದೆ ಪರ್ ಹೆಕ್ಟೇರ್. ನಾವು ಕೂಡ 8,500 ಕೂಡಿಸಿ 17,000 ಕೊಡ್ತಾ ಇದೀವಿ. ಪರಿಹಾರ ಎಲ್ಲ ಕೊಟ್ಟಿದೀವಿ. ಈಗ ಹೋಗಿ ಹೇಗೇನು ಪ್ರೊವೈಡ್ ಮಾಡೋರು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗ್ಸಕ್ ಹೋಗ್ತಾ ಇದ್ದಾರೆ. NDRF ನೋಡಿ ಇದು ಪರಿಹಾರ ಕೊಡಿಸೋ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ದೇವೇಗೌಡರು, ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೇ ಶಕ್ತಿ ಮೀರಿ ಕೊಟ್ಟಿದೇವಲ್ಲ. ದೇವೇಗೌಡರಿಗೆ ಗೊತ್ತಿರ್ಬೇಕಲ್ಲ ಪಾಪ, ಸಹಕರಿಸೋ ಜವಾಬ್ದಾರಿ ಇದೆ ಅಂತ. ರಾಜ್ಯ ಸರ್ಕಾರ 8,500 NDRF ಅಲ್ಲದೆ 8,500 ಮ್ಯಾಚಿಂಗ್ ಕೊಡ್ತಾ ಇದೀವಿ. ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೆ ಬಹುಶಃ. ಆಮೇಲೆ ಈಗ ಕೇಂದ್ರ ಸರ್ಕಾರ ಪತ್ರ ಬರ್ತದೆ. ಹಿಂದೆ ನಮ್ಗೆಲ್ಲ ಟೋಪಿ ಹಾಕಿದ್ರು. ಅಪರ ಭದ್ರಾದಾಗ 5,800 ಕೋಟಿ ಕೊಡ್ತೀವಿ ಅಂತ ಕ್ಯಾಬಿನೆಟ್ ನ ಡಿಸಿಷನ್ ಮಾಡಿ ಏನು ನ್ಯಾಷನಲ್ ಪ್ರಾಜೆಕ್ಟ್ ಅಂತೇಳಿ ಇನ್ನೂ ತನ ಅಪರ ಭದ್ರಾ ದುಡ್ಡು ಬಂದಿಲ್ಲ. 14ನೇ ಹಣಕಾಸು 15ನೇ ಫೈನಾನ್ಸ್ ನಮ್ಗೆ ಅನ್ಯಾಯ ಆಯ್ತು, ನಮ್ಗೆ ಗೊತ್ತಿದೆ. ಸುಮಾರು 60,000 ರಿಂದ 70,000 ಕೋಟಿ ನಮ್ಗೆ ರಾಜ್ಯಕ್ಕೆ ನುಕ್ಸಾನ್ ಆಯ್ತು. ಈಗ ಎಲ್ಲಾ ರಸ್ತೆಗಳು ಹಾಳಾಗಿದ್ದಾವೆ. ಮಳೆ ಮತ್ತು ಫ್ಲಡ್. ಈ ಕಡೆ ರಸ್ತೆಗಳು, ವಿದ್ಯುತ್ ಶಕ್ತಿ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು, ಅದು ಗ್ರಾಮೀಣ ಅಭಿವೃದ್ಧಿ ರಸ್ತೆಗಳು ಇರ್ಬೋದು, PWD ರಸ್ತೆ ಇರ್ಬೋದು, ಎಲೆಕ್ಟ್ರಿಕಲ್ ನಿಮಗೆ ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ಶಾಲೆಗಳಿರ್ಬೋದು, ಅಂಗನವಾಡಿ ಇರ್ಬೋದು, ಇವೆಲ್ಲವೂ ಕೂಡ ಹಾಳಾಗಿದಾವೆ. ಇದೆಲ್ಲವನ್ನ ಕೂಡ ಸಮೀಕ್ಷೆ ಮಾಡಿ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತೀವಿ. ಅವಾಗ ಹೇಳ್ರಿ, ದೇವೇಗೌಡ ಸಾಹೇಬ್ರಿಗೂ ಹೇಳ್ರಿ, ಅವರು ಪಾರ್ಟ್ನರ್ಶಿಪ್ ನಾಗದಾರಲ್ಲ. ಆಮೇಲೆ ಬೆಳೆದೆಲ್ಲ ಬಿಜೆಪಿ ಸಂಸದರಿಗೆ ಹೇಳ್ರಿ, ಸಚಿವರಿಗೆ ಹೇಳ್ರಿ. ಅವಾಗ ನಮ್ಮ ರಾಜ್ಯಕ್ಕೆ ಏನು ಈ ಮಳೆಯಿಂದ ರೋಡ್ಗಳು ಹಾಕಿದಾವೆ, ವಿದ್ಯುತ್ ಶಕ್ತಿ ಹಾಳಾಗಿದಾವೆ, ಸ್ಕೂಲ್ಗಳಾಗಿದ್ದಾವೆ, ಅಂಗನವಾಡಿಗಳು, ಅದಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಕೊಡಿಸ್ರಿ ಅಂತ ಹೇಳಿ ಇವರೆಲ್ಲರೂ ಇಲ್ಲೇ ಮಾತಾಡ್ತಾರೆ. ಅಲ್ಲಿ ಮೋದಿ ಮುಂದೆ ಹೋಗ್ಲಾಕ ಎಲ್ಲರೂ ಗಡಗಡ ನಡ್ತಾರೆ. ಅಲ್ಲಿ ಮಾತಾಡುತ್ತ ಧೈರ್ಯನೇ ಇಲ್ಲ ಅವ್ರಿಗೆ. ಇಲ್ಲಿದೆ ಕೊಯ್ಯ ಮಾಡೋದು ಇಲ್ಲೇನೆ. ಅಲ್ಲಿ ಹೋದ್ರೆ ಯಾರು ಹೋಗಿ ಯಾವತ್ತಾದ್ರು ನಮ್ಮ ರಾಜ್ಯಕ್ಕೆ ಮೋದಿ ಅವರ ಭೇಟಿಯಾಗಿದಾರ? ಬಹುಶಃ ಅವ್ರನ್ನ ಭೇಟಿನೂ ಆಗ್ಲಿಕ್ಕಿಲ್ಲ. ಅವರು ಇವ್ರು ಭೇಟಿನೂ ಆಗ್ಲಿಕ್ಕಿಲ್ಲ, ಅವ್ರು ಭೇಟಿ ಆಗುತ್ತ ಧೈರ್ಯನೂ ಇವ್ರಿಗಿಲ್ಲ. ಹೋಗಿ ಪರಿಹಾರ ಕೇಳಿ, ಪರಿಹಾರ ಕೊಡಿಸ್ಲಿ. ಇಲ್ಲೇನ್ ಟೂರ್ ಮಾಡ್ತಾರೆ, ಡೆಲ್ಲಿ ಟೂರ್ ಮಾಡಂತ ಹೇಳಿ. ಇಲ್ಲಿ ಟೂರ್ ಮಾಡೋ ಬದ್ಲಿ ಡೆಲ್ಲಿ ಟೂರ್ ಮಾಡಿ ಪರಿಹಾರ ಕೊಡಿಸ್ಲಿ. ಮತ್ತೆ NDRF ನಾರ್ಮ್ಸ್ ಕೂಡ ಹಳಿದದೆ, ಕಡಿಮೆ ಇದೆ, ಅದನ್ನು ಕೂಡ ಹೆಚ್ಚಿಗೆ ಮಾಡಿಸ್ಲಿ. ಕರೆಕ್ಟ್ ಅಲ್ಲ? ಥ್ಯಾಂಕ್ ಯು. ಜಮೀರ್ ಅಹ್ಮದ್ ಅವರು 5 ವರ್ಷ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಿಎಂ ಆಗಿರ್ತಾರೆ ಅಂತ ಮತ್ತೆ ಒಂದು ಮಾತು ಹೇಳಿದ್ದಾರೆ. ನೋಡಿ, ಒಂದ್ ಹೇಳ್ತೀನಿ, ಯಾ ಜಮೀರ್ ಅವ್ರ ಕೈಗಿಲ್ಲ, ಯಾ MB ಪಾಟೀಲ್ ಕೈಗಿಲ್ಲ, ಯಾರ ಕೈಗೂ ಇಲ್ಲ. ಸಿದ್ದರಾಮಯ್ಯ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಅಂತ ಹೇಳಿದಾರಲ್ಲ.
ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಇಲ್ಲೇ ಅದರ ಒಳಗಡೆ ACC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ CWC ಇವತ್ತು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಅದು ನಡೀತದೆ. ಏನ್ ಚರ್ಚೆ ಮಾಡಿ ಸರ್ ಸಲಹೆ ಕೊಟ್ರೆ ಸರ್ ಏನ್ ಗೊಂದಲ ಮಾಡ್ಕೊಂಬೇಡಿ ಅಂತ. ಈ ಸಮಯ ಏನಾದ್ರು ಅವ್ರಿಗೆ ಮಾತಾಡ್ಸಕ್ ಬಂದು ಚೆನ್ನಾಗಿರಲ್ಲ ಕೇಳಕ್ ಬಂದಾಗ ನೀವು ರಾಜಕೀಯ ಮಾತಾಡೋದು ಅವರೇ ಮಾತಾಡಿರೋ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.